ಶಿವನನ್ನ ಗಂಗಾಧರ ಅಂತ ಕರಿತೀವಲ್ಲ, ಗಂಗಾಧರ ಅಂದ್ರೆ ಗಂಗೆಯನ್ನ ತಲೆಯ ಮೇಲೆ ಧರಿಸಿರುವವನು ಅಂತ. ಇನ್ನು ಶಿವನಿಗೆ ಹೆಸರು ಬಂದಿದ್ ಹೇಗೆ, ಯಾವಾಗ ಅನ್ನೋ ಹುಡುಕಾಟದಲ್ಲಿದ್ದಾಗ ರಾಮಾಯಣದಲ್ಲಿ ಇದರ ಉಲ್ಲೇಖ ಸಿಕ್ತು ಅಂತ ಗೊತ್ತಾ? ಅಯೋಧ್ಯೆಯ ರಾಜ ಸಾಗರ ರಾಮನ ವಂಶದವನು. ಸಾಗರ ರಾಜ ಅಶ್ವಮೇಧ ಯಾಗವನ್ನ 99 ಸಲ ಯಶಸ್ವಿಯಾಗಿ ಮಾಡಿದ್ದ. ಆದ್ರೆ 100ನೇ ಸಲ ಅಶ್ವಮೇಧ ಯಾಗವನ್ನ ಮಾಡಿ ಕುದುರೆಯನ್ನ ಭೂ ಪ್ರದಕ್ಷಿಣೆಗೆ ಕಳಿಸಿದಾಗ ಇಂದ್ರ ಅದನ್ನ ಅಪಹರಿಸ್ಬಿಡ್ತಾನೆ. ಕಪಿಲ ಮುನಿಗಳ ಆಶ್ರಮದಲ್ಲಿ ಅದನ್ನ ಬಚ್ಚಿಟ್ಟು ಬಿಡ್ತಾನೆ. ಈ ಕುದುರೆಯನ್ನ ಹುಡುಕ್ತಾ ಅಯೋಧ್ಯೆಯಿಂದ 60,000 ಜನ ಹೊರಡ್ತಾರೆ. ಕಪಿಲ ಮುನಿನೇ ಇದರ ಅಪಹರಣಕ್ಕೆ ಕಾರಣವಿರಬಹುದು ಅಂತ ಈ 60,000 ಜನ ಕಪಿಲ ಮುನಿಗಳ ಮೇಲೆ ತಮ್ಮ ಪೌರುಷವನ್ನ ಪ್ರದರ್ಶಿಸಿದಾಗ ಕೋಪದಲ್ಲಿ ಕಪಿಲ ಮುನಿಗಳು ಇವರೆಲ್ಲರನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಸಾಗರ ರಾಜ ಕಪಿಲ ಮಹರ್ಷಿಗಳಲ್ಲಿ ಪರಿಹಾರ ಕೇಳ್ಕೊಂಡು ಬಂದಾಗ ಕಪಿಲ ಮುನಿಗಳು ಹೇಳ್ತಾರೆ, ದೇವಲೋಕದಲ್ಲಿರೋ ಗಂಗೆ ಭೂಮಿಗಿಳಿದು ಈ 60,000 ಜನರ ಮೇಲೆ ಹರಿದಾಗ ಇವರಿಗೆ ಮತ್ತೆ ಜೀವ ಬರುತ್ತೆ ಅಂತ. ಈಗ ದೇವಲೋಕದಿಂದ ಗಂಗೆ ಹರಿಬೇಕು, ಗಂಗೆ ಭೂಮಿಗೆ ಇಳಿಬೇಕಂದ್ರೆ ಶಿವ ಒಲಿಬೇಕು. ಯಾಕಂದ್ರೆ ಗಂಗೆ ಭೂಮಿಗೆ ಇಳಿದ್ರೆ ಆ ರಭಸಕ್ಕೆ ಎಲ್ಲಾ ನಾಶವಾಗಿ ಹೋಗುತ್ತೆ. ಈ ರಭಸವನ್ನ ಹಿಡಿದಿಡೋ ಶಕ್ತಿ ಶಿವನಿಗೆ ಮಾತ್ರ ಇರೋದು ಅಂತ ಕಪಿಲ ಮಹರ್ಷಿಗಳಿಗೆ ಗೊತ್ತಿರುತ್ತೆ. ಆನಂತರ ಶಿವನನ್ನ ಕುರಿತು ತಪಸ್ ಮಾಡಿ ಅವನ ಅನುಗ್ರಹದಿಂದ ಗಂಗೆಯನ್ನ ಭೂಮಿಗೆ ಕರೆಸ್ಕೊಳ್ತಾರೆ. ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನ ಹಿಡಿದಿಟ್ಕೊಳ್ತಾನೆ. ಆಗ ಅವಳ ರಭಸ ಕಮ್ಮಿಯಾಗಿ ನಿಧಾನಗತಿಯಲ್ಲಿ ಭೂಮಿಗೆ ಇಳಿದು ಹರಿಯೋದಕ್ಕೆ ಶುರು ಮಾಡ್ತಾಳೆ.